ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 16. ಸರ್, ಪುಸ್ತಕಗಳನ್ನು ಓದುವುದು ಎಷ್ಟು ಸಹಾಯಕ? ಸ್ವಲ್ಪ ಮಾತ್ರ. ಬುದ್ಧಿಗೆ ತನ್ನದೇ ಆದ ಇತಿಮಿತಿಗಳಿವೆ ಎಂದು ಅರ್ಥವಾಗುವವರೆಗೆ. ಹೇಗೆ? ನೋಡಿ, ಬುದ್ಧಿಶಕ್ತಿಯಿಂದ ಪಡೆಯುವ ಜ್ಞಾನವಷ್ಟೇ ಜ್ಞಾನವಲ್ಲ. ಬುದ್ಧಿಶಕ್ತಿಗೆ ನಿಲುಕದ್ದು ಬಹಳಷ್ಟಿದೆ. ಉದಾಹರಣೆಗೆ, ನಮಗೆ ಅವುಗಳನ್ನು ಅರಿಯಲೂ ಸಾಧ್ಯವಿಲ್ಲ. ಅಂದರೆ ಬುದ್ಧಿಯ ಮಟ್ಟದಲ್ಲಿ ಇರುವವರೆಗೆ ಅದು ನದಿ ತೀರದಲ್ಲಿ ನಿಂತ ಹಾಗೆ. ನೀವು ನೀರಿನಲ್ಲಿ ಇಳಿಯಬೇಕು, ಆಳಕ್ಕೆ ಸಾಗಬೇಕು. ಹೇಗೆ? ಬುದ್ಧಿಯನ್ನು ಹೊರಹಾಕಲು ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ಸುಮ್ಮನಿರಿಸಿ. ಅಂದರೆ ಮಾತ್ರ ಧುಮುಕಿ ತಲುಪಲು ಸಾಧ್ಯವಿಲ್ಲ. ಅಲ್ಲಿ ಎಲ್ಲ ಜ್ಞಾನವೂ ಇದೆ. ಅದು ಯಾವಾಗಲೂ ಇರುತ್ತದೆ. ಎಲ್ಲಿ? ಸರಳವಾಗಿ ಆಕಾಶದಲ್ಲಿ ಎಂದು ಹೇಳೋಣ. ಮೊದಲಿನಿಂದ ಎಲ್ಲ ಜ್ಞಾನವೂ ಅಲ್ಲಿದೆ. ವಿಮಾನಗಳು, ಟಿವಿ, ಅಂತರಿಕ್ಷ ನೌಕೆಗಳು ಮುಂತಾದವುಗಳ ಬಗೆಗಿನ ಜ್ಞಾನ, ಮುಂದೆ ಬರಬಹುದಾದ ಇನ್ನೂ ಹೆಚ್ಚಿನ ವಸ್ತು ವಿಷಯಗಳ ಜ್ಞಾನವೂ ಅಲ್ಲಿದೆ. ನಾವು ನಮ್ಮ ಆಂತರಿಕ ಸಾಮರ್ಥ್ಯಗಳಿಂದ ಅದನ್ನು ತಲುಪಬಲ್ಲೆವು. ಮೆದುಳಿನಲ್ಲಿ ಹೊಸ ಜೀವಕೋಶಗಳನ್ನು ತೆರೆಯುವ ಮೂಲಕ. ಮೆದುಳಿನ ಜೀವಕೋಶಗಳನ್ನು ತೆರೆಯುವುದು ಹೇಗೆ? ಧ್ಯಾನದಿಂದ. ಹಾಗಾದರೆ ಎಲ್ಲ ವಿಜ್ಞಾನಿಗಳು ಧ್ಯಾನಿಗಳೇ? ಅವಶ್ಯಕತೆಯಿಲ್ಲ. ಎಷ್ಟೋ ಬಾರಿ ಅವರು ಹುಟ್ಟುವ ಮೊದಲೇ ಅವರಿಗೆ ಆ ಜ್ಞಾನವಿರುತ್ತದೆ. ಆ ಜ್ಞಾನವನ್ನು ನಮಗೆ ಕೊಡಲೆಂದೇ ಅವರು ಹುಟ್ಟಿರುತ್ತಾರೆ.